Consumerist Culture, written by Cherian Alexander. This is your 9th lesson in your part 2 textbook. Consumerist meaning andre person who shops or person who consumes. Let me give a brief explanation of all your paragraphs. The first paragraph ಅಲ್ಲಿ ರೈಟರು ಒಂದು ಮಾಲ್ಗೆ ಹೋಗಿರ್ತಾರೆ, ಪಾಶ್ ಮಾಲ್. ಇಟ್ ಮೀನ್ಸ್ ಅ ಫ್ಯಾಷನಬಲ್, ಹೈಲಿ ಫ್ಯಾಷನಬಲ್, ತುಂಬ ಫ್ಯಾಷನಬಲ್ ಮಾಲ್ಗೆ ಹೋಗಿರ್ತಾರೆ. ಅಲ್ಲೊಂದು ಶಾಪ್ ಇರುತ್ತೆ, ಶಾಪ್ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಏನದು ಅಡ್ವರ್ಟೈಸ್ಮೆಂಟ್ ಅಂದರೆ ಶಾಪ್ ಟಿಲ್ ಯು ಡ್ರಾಪ್. ಏನಿದ್ರ ಮೀನಿಂಗ್ ಅಂದರೆ ಯು ಹ್ಯಾವ್ ಟು ಶಾಪ್ ಟಿಲ್ ಯು ಡೋಂಟ್ ಹ್ಯಾವ್ ಎನರ್ಜಿ. ಬಿದ್ದೋಗೋ ಅಷ್ಟು ಶಾಪಿಂಗ್ ಮಾಡಬೇಕು ಅಂದರೆ ನಿನ್ನಲ್ಲಿ ಒಂಚೂರು ಎನರ್ಜಿ ಇರಬಾರ್ದು, ಅಲ್ಲಿವರೆಗೂ ನೀನು ಶಾಪ್ ಮಾಡು ಅಂತ. ಇದ್ರ ಮೀನಿಂಗ್ ಏನಂದರೆ ಇಟ್ ಈಸ್ ನಾಟ್ ಅಬೌಟ್ ಶಾಪಿಂಗ್, ಇಟ್ ಈಸ್ ಅನ್ ಐಡಿಯಾ ಆಫ್ ದ ಬಿಸ್ನೆಸ್ ಆರ್ ದ ಮೀಡಿಯಾ ಡ್ರಿವನ್ ಮ್ಯಾನ್ಯಾ. ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಹೇಳ್ತಿದ್ದಾರೆ ಅಂದರೆ ಕನ್ಸ್ಯೂಮ್ ಮೋರ್. ಇಟ್ ಈಸ್ ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಇಸ್ ಅ ಬಾರ್ಗೇನ್ ಶಾಪ್. ಬಾರ್ಗೇನ್ ಶಾಪಲ್ಲಿ ವಿ ಆಲ್ ನೋ ದ್ಯಾಟ್ ವಿ ಆಸ್ಕ್ ಫಾರ್ ಲೆಸ್, ಒಂದು ಸ್ವಲ್ಪ ಕಮ್ಮಿ ಕೇಳ್ತೀವಿ, ಬಾರ್ಗೇನ್ ಮಾಡ್ತೀವಿ. ಸೊ ಆ ಥರ ಶಾಪಿಗೆ ಹೋಗಿ he had read this a tagline called shop till you drop. So we are so much into the shopping. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಶಾಪಿಂಗ್ ಅಂದರೆ ಅಷ್ಟು ಇಷ್ಟ ಆಗಿದೆ. ಆ್ಯಂಡ್ ಇಟ್ ಮೈಟ್ ಬಿ ಅ ಕ್ಯಾರೆಕ್ಟರೈಸಿಂಗ್ ವರ್ಡ್ ಕಾಲ್ಡ್ ಗ್ಲೋಬಲೈಸ್ಡ್ 21st century. We are all in a developing country and we all want to be fashionable. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ರೈಟರ್ ಏನು ಹೇಳ್ತಿದ್ದಾರೆ ಅಂದರೆ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಂಟು ಶಾಪಿಂಗ್. ನಮಗೆ ಬೇಕು ಬೇಡವಾ ನೋಡಲ್ಲ, ನಮಗದು ಶಾಪಿಂಗ್ ಅನ್ನೋದು ಹಾಬಿ ಆಗೋಗಿದೆ. ವೆನ್ ವಿ ಸಿ ಇಟ್ ವಿ ವಾಂಟ್ ಇಟ್. ನಾವೇನೋ ನೋಡ್ತೀವಿ ಅದು ನಮ್ಗೆ ಬೇಕು, ಅದರಿಂದ ಉಪಯೋಗ ಇದೆ ಇಲ್ವಾ ಅದು ನಾವು ಸೆಕೆಂಡರಿ ಯೋಚನೆ ಮಾಡ್ತಿದ್ದೀವಿ, ಸೆಕೆಂಡರಿ ಥಾಟ್ ಅದು ನಮಗೆ. ಆ ಶಾಪಿಂಗಿಂದ ನಮಗೆ ಹೆಲ್ತ್ ಕೂಡ ಸಿಗಲ್ಲ, ಹ್ಯಾಪಿನೆಸ್ ಕೂಡ ಸಿಗಲ್ಲ. 100 years ಆಗೋ ನಮ್ಮ ಆ್ಯನ್ಸಿಸ್ಟರ್ಸ್ಗೆ ಗೊತ್ತಿರಲ್ಲ ಆರ್ಟಿಫಿಷಿಯಲಿ ಕಲರ್ಡ್ ಫ್ಲೇವರ್ಡ್ ಸ್ವೀಟ್ ಆ್ಯಂಡ್ ವಾಟರ್ ಒಂದು ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಅಥವಾ ಅಲ್ಯೂಮಿನಿಯಂ ಕ್ಯಾನಲ್ಲಿ ಬರುತ್ತೆ ಅಂತ. ಏನಕ್ಕೆ ಅಂದರೆ ಟು ಕ್ವೆಂಚ್ ಅವರ್ ಥರ್ಸ್ಟ್, ನಮ್ಮ ಥರ್ಸ್ಟಿನೆಸ್ನ ನಾವು ಕಮ್ಮಿ ಮಾಡ್ಕೊಳ್ಳೋಕೆ ಈ ಥರ ನೀರು ಕುಡಿತೀವಿ ಅಂತ ನಮ್ಮ ಆ್ಯನ್ಸಿಸ್ಟರ್ಗೆ ಗೊತ್ತಿರಲ್ಲ. ಯಾವುದಿದು ನೀರು ಅಂದರೆ ಪೆಪ್ಸಿ ಆ್ಯಂಡ್ ಕೊಕೊಕೋಲಾ. ಈ ಪೆಪ್ಸಿ ಮತ್ತು ಕೊಕೊಕೋಲಾಯಿಂದ ಯಾವುದೇ ನ್ಯೂಟ್ರಿಟಿವ್ ವ್ಯಾಲ್ಯೂ ಸಿಗಲ್ಲ, ಅಂದರೆ ನಮ್ಗೆ ಯಾವುದೇ ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ. ಹಾಗೂ ಇದರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಗೂ ಬೋನ್ಸು ಹಾಳಾಗುತ್ತೆ. ಇಫ್ ಯು ಕನ್ಸ್ಯೂಮ್ ಇನ್ ಮೋರ್ ಕ್ವಾಂಟಿಟಿ. ಒಂದು ಪುಟ್ಟ ಹಳ್ಳಿ ಅಥವಾ ಪುಟ್ಟ ವಿಲೇಜಲ್ಲಿ ಕೂಡ ಈ ಥರ ಪೆಪ್ಸಿ ಮತ್ತು ಕೊಕೊಕೋಲಾ ಸೆಲ್ ಮಾಡ್ತಿರ್ತಾರೆ. ಇದರಿಂದ ಏನಾಗಿದೆ ಅಂದರೆ ದೇ ಆರ್ ಗ್ರೋಯಿಂಗ್. ಅಂದರೆ ಪೆಪ್ಸಿ ಮತ್ತು ಕೊಕೊಕೋಲಾ ಕಂಪ್ನಿಯವರು ದೇ ಆರ್ ಅರ್ನಿಂಗ್, ದೇ ಆರ್ ಗ್ರೋಯಿಂಗ್ ಟು ಅ ಬಿಗ್ ಮಲ್ಟಿನ್ಯಾಷನಲ್ ಕಂಪ್ನಿ. ದೇ ಆರ್ ಗೆಟ್ಟಿಂಗ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಅವ್ರಿಗೆ ಎಷ್ಟು ಲಾಭ ಬರ್ತಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ಬಿಲಿಯನ್ಸ್. ಆ್ಯಂಡ್ ಡೂ ರಿಮೆಂಬರ್, ಇವತ್ತಿನ ರೇಟ್ಗೆ $1 = 70 rupees. ಇಷ್ಟೊಂದು ಲಾಭ ಇವರು ಮಾಡ್ಕೋತಿದ್ದಾರೆ. ದಿಸ್ ಬಿಸ್ನೆಸ್ ಪೀಪಲ್, ದಟ್ ಈಸ್ ಪೆಪ್ಸಿ ಆ್ಯಂಡ್ ಕೊಕೊಕೋಲಾ ಬಿಸ್ನೆಸ್ ಅವರು. ಎಷ್ಟು ಬಿಲಿಯನ್ಸ್ ಆಫ್ ಡಾಲರ್ಸ್ ಅಂದರೆ ರೀಡ್ ದ 59 first line. Just read that sentence. In billions of dollars, bigger than the combined GNP of nearly a score of world's poorest country. ನಾವೇ ಎಲ್ಲ ಪೂರ್ ಕಂಟ್ರೀಸ್ದು GNP ಆ್ಯಡ್ ಮಾಡಿದ್ರು ನಮಗೆ ಅಷ್ಟೊಂದು ರೆವಿನ್ಯೂ ಬರಲ್ಲ. ಏನಿದು GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಏನಿದ್ರು ಅಂದರೆ ಸಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪರ್ ಇಯರ್. 1 ಇಯರಲ್ಲಿ ಎಷ್ಟು ಗೂಡ್ಸ್ ಮತ್ತು ಸರ್ವಿಸಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನೋದನ್ನ GNP ಅಂತ ಹೇಳ್ತೀವಿ. ಸೊ ಎಲ್ಲ ಪೂರ್ ಕಂಟ್ರೀಸ್ ಜಾಯ್ನ್ ಆದರೂ ಅಷ್ಟೊಂದು ರೆವಿನ್ಯೂ ಬರೋದಿಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಪೆಪ್ಸಿ ಮತ್ತು ಕೊಕೊಕೋಲಾ. ವಿ ಹ್ಯೂಮನ್ಸ್ ಆರ್ ಅಡಿಕ್ಟೆಡ್ ಟು ದ ಹ್ಯಾಮ್ಬರ್ಗರ್ಸ್, ಸಿಗರೇಟ್, ಲಿಕರ್, ಫ್ರೈಡ್ ಚಿಕನ್, ಕಾಸ್ಮೆಟಿಕ್ಸ್ ಆ್ಯಂಡ್ ಫ್ಯಾಷನ್ ವೇರ್. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ paragraph. Now we are moving to the third paragraph. We are into a such field that advertisement is the main key for such big business or big merchandise.
ಒಂದು ಬಿಸ್ನೆಸ್ ಏನಾದ್ರು ಹಿಟ್ ಆಗಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನಾಗಿದೆ ಇವತ್ತಿನ ಡೇಯಲ್ಲಿ ಅಂದರೆ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ದ ಬಿಸ್ನೆಸ್ ಟು ದ ನಮ್ಮ ಡೇ ಟು ಡೇ ಲೈಫಲ್ಲೇ ಟಿ ವಿ ನೋಡ್ತಿರ್ಬೇಕಾದ್ರೆ ಇಫ್ ದೇರ್ ಕಮ್ಸ್ ಅನ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಕ್ಯಾಡ್ಬರೀಸ್ ಸಿಲ್ಕ್ ವಿತ್ ನ್ಯೂ ಫ್ಲೇವರ್, ಹೊಸ ಫ್ಲೇವರ್ ಯಾವ್ದಾದ್ರು ಬಿಟ್ಟರೆ ವಿ ವಿಲ್ ಬಿ ಈಗರ್ ಟು ಟೇಸ್ಟ್ ದಟ್ ಫ್ಲೇವರ್. ಇಟ್ ಮೈಟ್ ಬಿ ಎನಿ ಫ್ಲೇವರ್, ಹೊಸ ಫ್ಲೇವರ್ ಯಾವುದೇ ಬಂತು, ಒಂದು ಚಾಕ್ಲೇಟ್ ಅಥವಾ ಮೆಕ್ಡೊನಾಲ್ಡ್ಸ್ ಇರ್ಬೋದು, ಯಾವುದೇ ಒಂದು ಕಂಪ್ನಿದು ನಾವು ಹೊಸ ಫ್ಲೇವರ್ ನೋಡಿದಾಗ ವಿ ಫೀಲ್ ಲೈಕ್ ಎಸ್ ನಾವು ಟ್ರೈ ಮಾಡಬೇಕಿದ್ದು ನಾವು ಒಂದು ಸತಿ ಆ ಮೈಂಡ್ಸೆಟ್ಟಲ್ಲಿ ನಾವು ಇರ್ತೀವಿ. ಸೊ ದಿಸ್ ಈಸ್ ದ ಗೋಲ್ ಆಫ್ ಅಡ್ವರ್ಟೈಸ್ಮೆಂಟಿಂಗ್. ಇಟ್ ಶುಡ್ ಅಟ್ರ್ಯಾಕ್ಟ್ ದ ಕಸ್ಟಮರ್ಸ್. ಇದರ ಪ್ರೂವ್ ಆಗಿದೆ ಏನು ಅಂದರೆ ಅಡ್ವರ್ಟೈಸ್ಮೆಂಟಿಂದ ನಮ್ಮ ರೆವಿನ್ಯೂ ಇಂಪ್ರೂವ್ ಆಗುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ದರ್ ಇಸ್ ಅ ಪರ್ಸನ್ ಕಾಲ್ಡ್ ಬೆಂಜಮಿನ್ ಬಾರ್ಬರ್. ಅವ್ರ ಬುಕ್ ಇದೆ ಒಂದು, ಜಿಯಾದ್ ವರ್ಸಸ್ ಮ್ಯಾಕ್ವರ್ಲ್ಡ್ ಅಂತ, 1995. ಈ ಬುಕ್ಕಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಎಕ್ಸ್ಪೆಂಡಿಚರ್ ಇರುತ್ತೆ ಅಡ್ವರ್ಟೈಸಿಂಗ್ ಎಕ್ಸ್ಪೆಂಡಿಚರ್ಸ್ ಅಂದರೆ ಖರ್ಚು. ಒಂದು ಅಡ್ವರ್ಟೈಸ್ ಮಾಡಬೇಕು ಅಂದರೆ ಎಷ್ಟು ಸ್ಪೆಂಡ್ ಮಾಡಿರ್ತಾರೆ ಅಂದರೆ 1950 a business used to spend around $39 billion. ಅದೇ 1990 they spent $256 billion. So it is 7 times more. ಸೊ ಅಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಅಂತ ಹೇಳ್ತಿದ್ದಾರೆ ಇವರು. ಹಾಗೆ ಪರ್ ಕ್ಯಾಪಿಟಿಯ ಕೂಡ ಇಂಪ್ರೂವ್ ಆಗಿದೆ, ದಟ್ ಈಸ್ $15 to $50. And also that he is saying that everyone knows that McDonald's ಅವರು ಅಡ್ವರ್ಟೈಸಿಂಗ್ ಆಗಿ $1.4 billion ಪ್ರತಿ ವರ್ಷವೂ ಸ್ಪೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಈ ನಂಬರ್ಸ್ ಜಾಸ್ತಿ ಆಗುತ್ತೆ ಆ್ಯಸ್ ಆ್ಯಂಡ್ ದೆನ್ ದ ಇಯರ್ಸ್ ಪಾಸ್. ಈ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ದಸ್ ಎಕ್ಸ್ಪೆಂಡಿಚರ್ ಆಫ್ ಅಡ್ವರ್ಟೈಸ್ಮೆಂಟ್. ದಿಸ್ ಇಸ್ ಅಬೌಟ್ ದ ಥರ್ಡ್ ಪ್ಯಾರಾಗ್ರಾಫ್. ಫೋರ್ತ್ ಪ್ಯಾರಾಗ್ರಾಫಲ್ಲಿ ವಿ ಆಲ್ ಬೈಯಿಂಗ್ ವಾಟ್ ಎವರ್ ವಿ ಫೀಲ್. ನಮ್ಗೆ ನೋಡಿದ ತಕ್ಷಣ ಏನೋ ಒಂದು ವಸ್ತು ಇಷ್ಟ ಆಗುತ್ತೆ, ವಿ ಸ್ಟಾರ್ಟ್ ಬೈಯಿಂಗ್. ವೆದರ್ ನಮ್ಗೆ ಯೂಸ್ ಇದೆ ಅಥವಾ ಇಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಆ್ಯಂಡ್ ಶಾಪಿಂಗ್ ಮೊದಲೆಲ್ಲ ಹೇಗಿತ್ತು ಅಂದರೆ ಇಟ್ ವಾಸ್ ಅ ನೀಡ್. ನಮ್ಗೆ ಏನೋ ಒಂದು ಬೇಕು ಅಂದರೆ ನಾವು ಬೈ ಮಾಡ್ತಿದ್ವಿ. ಫಾರ್ ಅನ್ ಎಕ್ಸಾಂಪಲ್, ಯು ಕ್ಯಾನ್ ಆಸ್ಕ್ ವಿತ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಸಂಬಡಿ, ದ ಎಲ್ಡರ್ ಪರ್ಸನ್, ಯಾವಾಗ ಅವ್ರು ಶಾಪಿಂಗ್ ಮಾಡ್ತಿದ್ರು, ಅದರ ಹಬ್ಬ ಅಥವಾ ಬರ್ಡೇಸ್ಗೆ ಅಥವಾ ಏನೋ ಒಂದು ಒಕೇಶನ್ ಇದ್ದರೆ ಮಾತ್ರ ಶಾಪ್ ಮಾಡ್ತಿದ್ರು. ಬಟ್ ನಾವು ವಿ ಆರ್ ಇನ್ ಅ ಜನ್ರೇಷನ್ ದ್ಯಾಟ್ ವೆನ್ ಎವರ್ ವಿ ಫೀಲ್ ಲೈಕ್ ಶಾಪಿಂಗ್ ವಿ ವಿಲ್ ಗೋ ಫಾರ್ ಶಾಪಿಂಗ್. ನಮ್ಗೆ ಏನೋ ಒಂದು ತೊಗೋಬೇಕು ಅನ್ಸುತ್ತೆ, ವಿ ವಿಲ್ ಗೋ ಆ್ಯಂಡ್ ಶಾಪ್. ಸೊ ವಿ ಆರ್ ಇನ್ ಸಚ್ ಜನ್ರೇಷನ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಅ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಅದು ನಮಗೆ ಬೇಕೇ ಬೇಕು, ನಮಗೆ ರೀಸನ್ ಇಲ್ಲದೆ ವಿ ಆರ್ ಶಾಪಿಂಗ್. ದೆರ್ ವಾಸ್ ಅನ್ ಸರ್ವೆ ವಿಚ್ ವಾಸ್ ಡನ್ ಬೈ US, ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್. ಏನದು ಸರ್ವೆ ಅಂದರೆ ಅಮೇರಿಕನ್ಸ್ ಸ್ಪೆಂಡ್ ಹಾಫ್ ಆಫ್ ದ ಲೀಜರ್ ಟೈಮ್ ವಾಚಿಂಗ್ TV. ಅವ್ರ ಫ್ರೀ ಟೈಮಲ್ಲಿ ಹಾಫ್ ಆಫ್ ದ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ, TV ನೋಡ್ತಾರೆ. ಇನ್ನು ಮಿಕ್ಕಿದ ಹಾಫ್ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಗೋ ಫಾರ್ ಶಾಪಿಂಗ್. ಸೊ ಇದರಿಂದ ಏನಾಗಿದೆ ಅಂದರೆ ದ ಬಿಸ್ನೆಸ್ ಪೀಪಲ್ ಆರ್ ಇಂಪ್ರೂವಿಂಗ್, ಅಂದರೆ ದೇ ಆರ್ ಗ್ರೋಯಿಂಗ್. ಆ್ಯಂಡ್ ವಿ ಹ್ಯೂಮನ್ಸ್ ಆರ್ ಶಾಪಿಂಗ್ ವಿತೌಟ್ ಅ ನೆಸೆಸಿಟಿ ಆರ್ ವಿತೌಟ್ ಅ ಪ್ರಾಪರ್ ನೀಡ್. ನಮಗೊಂದು ಪ್ರಾಪರ್ ನೀಡ್ ಇಲ್ಲದೆ ನಾವು ಶಾಪಿಂಗ್ ಮಾಡ್ತಿದ್ದೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ದ ಫೋರ್ತ್ ಪ್ಯಾರಾಗ್ರಾಫ್. ಫಿಫ್ತ್ ಒನ್, ವಿ ಅಂಟಿಲ್ ಅ ಡೆಕಡ್ ಆರ್ 2 ago, ಅಂದರೆ 10 years or 20 years ago ನಾವು ಅಂದರೆ ಇಂಡಿಯನ್ಸ್ ಅವ್ರಿಗೆ ಇದು ಅಫೆಕ್ಟ್ ಆಗಿರಲಿಲ್ಲ ಅಬೌಟ್ ದ ಶಾಪಿಂಗ್ ಆಫ್ ಅನ್ನೆಸೆಸರಿ. ಬಟ್ ಇವತ್ತಿನ ಡೇಗೆ ಏನಾಗಿದೆ ಅಂದರೆ ವಿ ಆರ್ ಶಾಪಿಂಗ್ ವೆದರ್ ಇಟ್ ಈಸ್ ನೆಸೆಸರಿ ಆರ್ ನಾಟ್. ಇಟ್ ಮೈಟ್ ಬಿ ಅ goods which we buy in a bigger shops or in even a small shops. But even we Indians have started to buy the or clothes or whatever. We are doing shopping. So here a writer says that once he had met a young man, he had visited US. ಒಬ್ಬ ಮನುಷ್ಯ US ಗೆ ಹೋಗಿ ಬಂದಿರ್ತಾರೆ.
ಆಗ he says that there are 83 different flavors of ice cream to choose from. ಒಬ್ಬ ಮನುಷ್ಯ ಯು ಎಸ್ ಎಗೆ ಹೋಗಿ ಬಂದಾಗ ಏನು ಹೇಳ್ತಾನೆ ಅಂದರೆ ದೇರ್ ವೇರ್ 83 ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್, 83 ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಆವಾಗ. ಬಟ್ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಈವನ್ ಇನ್ ಇಂಡಿಯಾ ವಿ ಹ್ಯಾವ್ ಸಚ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ selling in shopping malls or ice cream parlors, etc., etc. So even India has started developing. Even we Indians are towards this fantasy called we have to shop, we have to maintain our status of or lifestyle. Every human expects luxury. ಪ್ರತಿಯೊಬ್ಬ ಮನುಷ್ಯನಿಗೂ ಲಕ್ಸುರಿ ಬೇಕೇ ಬೇಕು. ನಮಗೆ ಉಪಯೋಗ ಇದೆಯಲ್ಲೋ ಸೆಕೆಂಡ್ರಿ, ಬಟ್ ನಮಗೆ ಲಕ್ಸುರಿ ಬೇಕೇ ಬೇಕು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡ್ರೆಸ್ಸಸ್ ಆರ್ ದ ಥಿಂಗ್ಸ್ ವಿಚ್ ವಿ ಈಟ್, ಈವನ್ ದ ಪ್ಲೇಸಸ್ ವಿ ಲೀವ್. ನಾವು ಮನೇಲಿ ಕೂಡ ವಿ ವಿಲ್ ಬಿ ಆಲ್ವೇಸ್ ಇಂಪ್ಲಿಮೆಂಟಿಂಗ್ ದ ಥಿಂಗ್ಸ್. ಹಳೆ ಕಾಲದ ಸೋಫಾದಲ್ಲೇ ಇರ್ತೀವ, ಇಲ್ಲ ವಿ ಗೋ ಫಾರ್ ದ ನ್ಯೂವರ್ ಸೋಫಾ. ಆ್ಯಂಡ್ ದ ಟಿ ವಿ, ನೋ ಬಡಿ ವಾಚಸ್ ಇನ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಆರ್ ದ ಸ್ಮಾಲರ್ ಟಿ ವಿ. ಎವ್ರಿಬಡಿ ವಾಂಟ್ LED TV or LCD TV, ಫ್ಲ್ಯಾಟ್ TV ಇರಬೇಕು ಎಲ್ಲರ ಮನೆಯಲ್ಲೂ. ಸೊ ದಿಸ್ ಈಸ್ ಹೌ ಎವ್ರಿ ಒನ್ ಆರ್ ಚೇಂಜಿಂಗ್ ದೇರ್ ಮೈಂಡ್ ಸೆಟ್ ವಿತ್ ರೆಸ್ಪೆಕ್ಟ್ ಟು ದ shopping. The next is 6th paragraph. In this, now we all studied about the shopping, hege like how the business is growing and how the people are shopping. But illi shopping ಮಾಡೋದ್ರಿಂದ ಡೆವಲಪ್ಮೆಂಟ್ ಏನೋ ಆಗ್ತಿದೆ, ಬಟ್ ದೇರ್ ಇಸ್ another phase of development where there is Mother Earth is affected. We are losing some of the natural wealth. We have everything to choose, ಲೈಕ್ ನಮಗೆ ಕಾರ್ ಬೇಕಾ ಅಥವಾ ಸಿಟೀಸ್ ಟು ಲೀವ್ ಆರ್ ದ ಡ್ರೆಸ್ಸಸ್ ಆರ್ ರೆಸಾರ್ಟ್ಸ್, ವಿ ಹ್ಯಾವ್ ಎವ್ರಿಥಿಂಗ್. ಬಟ್ ಈ ಎಲ್ಲ ಎವ್ರಿಥಿಂಗ್ಗೆ ಮಾಲ್ ಬರೋ ಕಡೆ ದೇರ್ ವೇರ್ ಸಮ್ ಪ್ಲೇ ಗ್ರೌಂಡ್ಸ್, ದೇರ್ ವೇರ್ ಸಮ್ ಪಾರ್ಕ್ಸ್, ಇದೆಲ್ಲ ಶ್ರಿಂಕ್ ಆಗ್ತಾ ಬರ್ತಿದೆ. ಇಫ್ ಯು ಆರ್ ಅ ಬೆಂಗಳೂರಿಯನ್ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ನಿಮ್ಮ ಬೆಂಗಳೂರಲ್ಲಿರೋ ಎಷ್ಟೊಂದು ಮಾಲ್ಸ್ ಮೊದಲು ಏನಾಗಿತ್ತು ಅಂತ ನೀವು ರಿಸರ್ಚ್ ಮಾಡಿ. ಲೆಟ್ ಮಿ ನಾಟ್ ಸೇ ದಿಟ್ ಇಸ್ ಅನ್ ಆ್ಯಕ್ಟಿವಿಟಿ ಫಾರ್ ಯು, ಇಟ್ ಮೈಟ್ ಬಿ ಎನಿ ಮಾಲ್. ದ ಫೇಮಸ್ ಮಾಲ್ಸ್ ಆಫ್ ಯುವರ್ ಬೆಂಗಳೂರು ಮೊದಲು ಆ ಜಾಗದಲ್ಲಿ ಏನಿತ್ತು ಅಂತ ನೀವು ತಿಳ್ಕೊಳ್ಳಿ. ಸೊ ಇಟ್ ಇಸ್ ಸೇಮ್ ಥಿಂಗ್, ವಿ ಆರ್ ಶ್ರಿಂಕಿಂಗ್. ನಮಗೆ ಒಂದು ಮಾಲ್ ಬೇಕು ಅಥವಾ ನಮಗೆ ಒಂದೇನಾದರೂ ರೆಸ್ಟೋರೆಂಟ್ ಬಿಲ್ಡ್ ಮಾಡಬೇಕು ಅಂದರೆ ಅಲ್ಲಿರೋ ಬೇರೆ ಬೇರೆ ಪಬ್ಲಿಕ್ ಯೂಸ್, ದಟ್ ಈಸ್ ಗೌರ್ಮೆಂಟ್ ಜಾಗ ಆಗಿರೋ ಪಾರ್ಕ್ಸ್ ಅಥವಾ ಪ್ಲೇ ಗ್ರೌಂಡ್ಸನ್ನ ನಾವು ಯೂಸ್ ಮಾಡ್ಕೋತಿದ್ದೀವಿ. And also it is not only, we are using many other such domain like transportation, healthcare, libraries and education. ಇದರಿಂದ ಏನಾಗ್ತಿದೆ, ಪಬ್ಲಿಕ್ ಪ್ರಾಪರ್ಟಿ ಆರ್ ಪಬ್ಲಿಕ್ ಎಸೆನ್ಷಿಯಲ್ಸ್ ಆರ್ ಕಮ್ಮಿ ಆಗ್ತಿದೆ, ಹಾಗೆ ಪ್ರೈವೇಟ್ ಅವರು ಜಾಸ್ತಿ ಆಗ್ತಿದ್ದಾರೆ. ಅಂದರೆ ಆ ಕಂಪ್ನಿ ಅಥವಾ ಆ ಶಾಪಿಂಗ್ ಮಾಲ್ ಅವರು ಗ್ರೋ ಆಗ್ತಿದ್ದಾರೆ. ಆ ಪಬ್ಲಿಕ್ಗೆ ಏನೇನು ಉಪಯೋಗ ಹೋಯ್ತೋ ಆ ಲ್ಯಾಂಡಿಂದ ಅದು ರೆಡ್ಯೂಸ್ ಆಗ್ತಿದೆ ಅಂತ ಈ ಪ್ಯಾರಾಗ್ರಾಫಲ್ಲಿ ನಾವು ತಿಳ್ಕೊತೀವಿ. ದ 7th paragraph is about marketing. ಮೇನ್ ಮಿಷನ್ ಏನು ಅಂದರೆ ಪ್ರತಿಯೊಂದು ಪುಟ್ಟ ವಿಲೇಜ್ ಅಥವಾ ಪ್ರತಿಯೊಂದು ಸಣ್ಣ ಶಾಪಲ್ಲಿ ಕೂಡ ಅವರ ಪ್ರಾಡಕ್ಟ್ ಇರಬೇಕು, ಪ್ರತಿಯೊಬ್ಬ ಮನುಷ್ಯನೂ ಅದನ್ನ ತಗೋಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ದೇ ವಿಲ್ ಮ್ಯಾನುಫ್ಯಾಕ್ಚರ್ ದ ಥಿಂಗ್ಸ್. ಎಕ್ಸಾಂಪಲ್ ಯುವರ್ ಅಗೇನ್ ದ ಕೋಲಾ ಡ್ರಿಂಕ್ಸ್ ಆರ್ ದ ಶಾಂಪೂಸ್. ಆ್ಯಂಡ್ ಯು ಆಲ್ ನೋ ದ್ಯಾಟ್ shampoos are available in bottles as well as sachets. ಇದರಿಂದ ಏನು ಉಪಯೋಗ ಅಂದರೆ, instead of buying the big bottle, what the common people like us will do in the sense, will buy the small packets or sachets. ಇದು ಅವ್ರದ್ದು ಮೇನ್ ಮೋಟೋ ಆಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಮಾಡೋ ಪ್ರಾಡಕ್ಟ್ನ ರೀಚ್ ಆಗಬೇಕು. ಇದರಿಂದ ಏನು ಈ ಟರ್ಮ್ನ ನಾವೇನು ಕರಿತೀವಿ ಅಂದರೆ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್. Even a small village kid will be knowing about the Head and Shoulders, or he will be knowing about the beverages like Pepsi, Coca-Cola, Fanta. We are exploiting even the earth. ಹೇಗೆ ಅಂದರೆ we know that those beverages comes in plastic bottles. ಈ plastic bottles doesn't degrade into the soil. Soil ಒಳಗಡೆ degrade ಆಗಲ್ಲ. It is not decomposable. And even the plastic covers. Also about the plastic spoons, or every plastic is
ಹಾರ್ಮ್ಫುಲ್ ಫಾರ್ ದ ಅರ್ತ್. ಇದರಿಂದ ನಮ್ಗೆ ಏನಾಗ್ತಿದೆ ಅಂದರೆ ಅವರ್ ಅರ್ತ್ ಈಸ್ ಇನ್ ಡೇಂಜರ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದಟ್ ಕೆಲವು ಪ್ಲೇಸಸಲ್ಲಿ ಅಂದರೆ ರೂರಲ್ ಪ್ಲೇಸಸಲ್ಲೇ ಕೋಕೋನಟ್ ಅಥವಾ ಬಟರ್ ಮಿಲ್ಕ್ ಸಿಗಲ್ಲ, ಬಟ್ ಕೋಕ್ ಒಂದು ಅಂಗಡಿ ಅಥವಾ ಪುಟ್ಟ ಜೋಪಡಿಯಲ್ಲಿ ಮಾರ್ತಿರ್ತಾರೆ. ಸೊ ದಿಸ್ ಈಸ್ ದ ಸಿಚುಯೇಷನ್ ಆಫ್ ಅವರ್ country. In 8th paragraph we will be studying about how the development will be. ಅಂದರೆ ವರ್ಲ್ಡ್ ಬ್ಯಾಂಕ್ ಇಸ್ ದೇರ್. ದಿಸ್ ವರ್ಲ್ಡ್ ಬ್ಯಾಂಕ್ದು ಏನು ಆಬ್ಜೆಕ್ಟಿವ್ ಅಂದರೆ ಅನ್ಬ್ರಿಡಲ್ಡ್ ಅಂದರೆ ಅನ್ಕಂಟ್ರೋಲ್ಡ್ ಎಕ್ಸ್ಪಾನ್ಷನ್ ಆಫ್ ಸೋ ಕಾಲ್ಡ್ ಫ್ರೀ ಮಾರ್ಕೆಟ್ ಶುಡ್ ಬಿ ಆಲ್ ಓವರ್ ದ ವರ್ಲ್ಡ್. ಪ್ರತಿ ಒಂದು ಸ್ಮಾಲ್ ಕಂಟ್ರೀಸಲ್ಲಿ ಕೂಡ ಫ್ರೀ ಮಾರ್ಕೆಟ್ ಆಗಬೇಕು. ಆಗ ಏನಾಗುತ್ತೆ ಅಂದರೆ ಇಟ್ ವಿಲ್ ಟರ್ನ್ ಆ್ಯಸ್ ಡೆವಲಪ್ಡ್ ನೇಷನ್ಸ್. ನಮ್ಮ ಇಂಡಿಯಾ ಕೂಡ ಇಸ್ ಅ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ವಿ ಆರ್ ಹೋಪಿಂಗ್ ಫಾರ್ ಅಡ್ವಾನ್ಸ್ಡ್ ಕಂಟ್ರಿ ಆರ್ ಕಾಲ್ಡ್ ಆ್ಯಸ್ ಡೆವಲಪ್ಡ್ ಕಂಟ್ರಿ ಆಗಬೇಕಂತ ನಾವು ಇಂಡಿಯಾ ಕೂಡ ಟ್ರೈ ಮಾಡ್ತಿದ್ದೀವಿ. ಹೇಗಿರುತ್ತೆ ಈ ಡೆವಲಪ್ಡ್ ಕಂಟ್ರಿ ಅಂದರೆ ದ ರೋಡ್ಸ್ ವಿಲ್ ಬಿ ಕ್ಲೀನ್, ಎವ್ರಿ ಗಾರೇಜ್ ವಿಲ್ ಹ್ಯಾವ್ 2 cars ಆ್ಯಂಡ್ ಪ್ರತಿ ಹೈವೇಲಿ ಕೂಡ ಮ್ಯಾಕ್ಡೊನಾಲ್ಡ್ಸ್ ಆ್ಯಂಡ್ ಪೆಪ್ಸಿ ಸೈನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ದ್ಯಾಟ್ ದ ಲ್ಯಾಂಡ್ ವೇರ್ ವಿ ಥ್ರೋ ಗಾರ್ಬೇಜ್ ಸಚ್ ಆಸ್ ಪ್ಲಾಸ್ಟಿಕ್ ಕಪ್ಸ್, ಜಂಕ್ ಕಾರ್ಸ್, ರೆಫ್ರಿಜರೇಟರ್, TV, ಈ ಎಲ್ಲ ಲ್ಯಾಂಡು ನಾವು ವಿಲ್ ಕನ್ವರ್ಟ್ ಇಂಟು ಆ್ಯಸ್ ದ ಲ್ಯಾಂಡ್ ಆಫ್ ಆಲ್ಮೈಟಿ ಡಾಲರ್. ಇಷ್ಟು ಲ್ಯಾಂಡನ್ನ ನಾವು ವೇಸ್ಟ್ ಮಾಡಿದ್ದೀವಿ, ಆ ಲ್ಯಾಂಡಿಂದ ನಮಗೆ ವಾಪಸ್ ರೆವಿನ್ಯೂ ಬರೋ ಥರ ನಾವು ಮಾಡ್ತೀವಿ. ಆವಾಗ ನಾವು ಡೆವಲಪ್ಡ್ ಕಂಟ್ರಿ ಆಗ್ತೀವಿ. ಆ್ಯಂಡ್ ಈ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಲೇ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, MBA ಡಿಗ್ರಿ ತಗೋತಿದ್ದಾರೆ. ದೇ ವಾಂಟ್ ಟು ಪರ್ಸ್ಯೂ ದೇರ್ ಡಿಗ್ರಿ ಇನ್ MBA ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್, MBA ಡಿಗ್ರಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಕಾಡೆಮಿ. This is about the 8th paragraph. Next is about the 9th. ನಾವು ಏನೋ ಇಮ್ಯಾಜಿನ್ ಮಾಡ್ಕೊಂಡ್ವಿ ದಟ್ ಇದೆಲ್ಲ ದ ವೇಸ್ಟ್ ಲ್ಯಾಂಡ್ನ ಕನ್ವರ್ಟ್ ಮಾಡಿದ್ರೆ ಅವರ್ ಇಂಡಿಯಾ ವಿಲ್ ಟರ್ನ್ ಆ್ಯಸ್ ಡೆವಲಪ್ಡ್ ಕಂಟ್ರಿ. ಬಟ್ ಇಸ್ ದಿಸ್ ಪಾಸಿಬಲ್? ಇದು ನಿಜ ಆಗುತ್ತಾ? ಸೊ ಈ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಇಂಡಿಯಾ ಆ್ಯಂಡ್ ಚೈನಾ ಮಾಡಬೇಕು ಅಥವಾ ಬೇರೆ ಕಂಟ್ರೀಸ್ಗೆ ಮಾಡಬೇಕು ಅಂದರೆ ಇಟ್ ಈಸ್ ಕ್ವೈಟ್ ಇಂಪಾಸಿಬಲ್. ಬಿಕಾಸ್ ಆಲ್ರೆಡಿ ಅಂದರೆ ನಮ್ಮ ಪ್ಲ್ಯಾನೆಟಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಆರ್ ಇನ್ಅಡಿಕ್ವೇಟ್, ಅಂದರೆ ತುಂಬ ಕಮ್ಮಿ ಇದೆ. ನಮಗೆ ಬೇಕಾಗಿರೋ ನ್ಯಾಚುರಲ್ ರಿಸೋರ್ಸ್ಗಿಂತ ಕಮ್ಮಿ ಇದ್ದರೆ ವಿ ಕಾಲ್ ಇಟ್ ಆಸ್ ಇನ್ಅಡಿಕ್ವೇಟ್. If you want to buy 5 kgs of chocolate but the shopkeeper have only 3 kg, then that term we call it as inadequate quantity. So ನಮ್ಮ ನ್ಯಾಚುರಲ್ ರಿಸೋರ್ಸಸ್ ತುಂಬ ಕಮ್ಮಿ ಇದೆ. ನಮಗೇನಾದ್ರು ಆ ಥರ ರಿಸೋರ್ಸಸ್ ಬೇಕು ಅಂದರೆ ವಿ ನೀಡ್ ಅಟ್ಲೀಸ್ಟ್ 3 ಪ್ಲ್ಯಾನೆಟ್ಸ್, ಒಂದು 3 ಪ್ಲ್ಯಾನೆಟಲ್ಲಿರೋ ಅಷ್ಟು ರಿಸೋರ್ಸಸ್ನ ನಾವು ಯುಟಿಲೈಸ್ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಡೆವಲಪ್ ಆರ್ ಸೆಲ್ಸ್. So but this is highly impossible because there is a ecological destruction. ನಾವು ಆಲ್ರೆಡಿ ನಮ್ಮ ನೇಚರ್ನ ಹಾಳು ಮಾಡ್ತಿದ್ದೀವಿ. ವಿ ಹ್ಯೂಮನ್ಸ್ ಆರ್ ಆಲ್ರೆಡಿ ಸ್ಪಾಯ್ಲಿಂಗ್ ಎಕಲಾಜಿಕಲ್ ಹೋಲೋಕಾಸ್ಟ್ ಅಂದರೆ ಇಕಲಾಜಿಕಲ್ ಡಿಸ್ಟ್ರಕ್ಷನ್. ವಿ ಆರ್ ಡಿಸ್ಟ್ರಕ್ಟಿಂಗ್ ದ ನೇಚರ್ ಆ್ಯಂಡ್ ಆಲ್ಸೋ ವಿ ಡೋಂಟ್ ಹ್ಯಾವ್ ಅ ಲಿಟಲ್ ನಾಲೆಡ್ಜ್ ದ್ಯಾಟ್ ಸ್ವಲ್ಪ ದಿನದಲ್ಲಿ ಇರೋ ನ್ಯಾಚುರಲ್ ಪ್ರಾಡಕ್ಟ್ಸ್ ಕೂಡ ಖಾಲಿ ಆಗೋಗುತ್ತೆ ಇನ್ ಅವರ್ ಮದರ್ ಅರ್ತ್. This is about the 9th paragraph. Next is about the 10th paragraph. In 10th paragraph, we come to know that we humans have spoiled the nature. ನಮ್ಮ ನೇಚರ್ನ ಅಷ್ಟು ಸ್ಪಾಯ್ಲ್ ಮಾಡಿ ನಮ್ಮ ಲೈಫ್ ಸ್ಟೈಲ್ನ ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಬೈ ಫರ್ಗೆಟಿಂಗ್ ಅಬೌಟ್ ದ ನೇಚರ್. ಆ್ಯಂಡ್ ಇದರ ಎಫೆಕ್ಟ್ ಹ್ಯೂಮನ್ಗೆ ತುಂಬ ಸ್ಟ್ರಾಂಗ್ ಆಗಿ
ಹಾರ್ಮ್ ಆಗುತ್ತೆ ಇನ್ ಫ್ಯೂಚರ್ ಡೇಸ್. ವಿ ನೆವರ್ ಥಾಟ್ ಅಬೌಟ್ ಆಲ್ಟರ್ನೇಟಿವ್ ಮಾಡೆಲ್ಸ್ ಆಫ್ ಡೆವಲಪ್ಮೆಂಟ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಬೈಯಿಂಗ್ ಅಪ್ ದ ಥಿಂಗ್ಸ್ ಆರ್ ಶಾಪಿಂಗ್ ಮಾಡೋದ್ರಿಂದ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ನಾವು ಡೆವಲಪ್ಮೆಂಟ್ ಆಗ್ತಿದ್ದೀವಿ ಅನ್ನೋದು ಇಟ್ಸ್ ಅ ರಾಂಗ್ ಥಿಂಗ್. ಇದ್ರ ಬದಲು ನಾವು ಇನ್ನೊಂದು ಆಲ್ಟರ್ನೇಟಿವ್ನ ಸರ್ಚ್ ಮಾಡಬೇಕು. ಆ್ಯಂಡ್ ಆಲ್ಸೋ ಅಂದರೆ ಬಿಸ್ನೆಸ್ ಸ್ಟಡಿ ಓದಬೇಕಾದ್ರೆ ದೇ ಟೀಚ್ ಹೌ ಟು ಅರ್ನ್, ಬಟ್ ದೇ ನೆವರ್ ಟೀಚ್ ದ್ಯಾಟ್ ವಿ ಹ್ಯಾವ್ ಟು ಅರ್ನ್ ಇನ್ such a way that which will bring welfare to humanity and health of the planet. ಪ್ಲ್ಯಾನೆಟ್ನ ಹಾಳು ಮಾಡದೆ ಹ್ಯುಮ್ಯಾನಿಟಿನ ವರ್ಸ್ಟ್ ಸಿಚುಯೇಷನ್ಗೆ ಹಾಕದೆ ವಿ ಹ್ಯಾವ್ ಟು ಗ್ರೋ ಅವರ್ ಬಿಸ್ನೆಸ್ ಅಂತ ಯಾವುದೇ ಬಿಸ್ನೆಸ್ ಸ್ಕೂಲವರು ಹೇಳ್ಕೊಡೋದಿಲ್ಲ. ಬರೀ ಬಿಸ್ನೆಸ್ ಸ್ಕೂಲಲ್ಲಿ ನಿಮ್ಮ ಪ್ರಾಫಿಟ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅನ್ನೋದನ್ನ ಮಾತ್ರ ಹೇಳ್ಕೊಡ್ತಾರೆ ಅನ್ನೋದನ್ನ 10th ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಸ್ ಅಬೌಟ್ ದ 11th paragraph. In the 11th paragraph, we can get back our local communities, cooperative, civil society, democratic governments by taking away the freedom. Autonomy is nothing but taking away the freedom. Now our freedom ವಾಪಸ್ ತಗೊಂಡ್ರೆ we can keep the things clean in wherever the community or wherever the civil societies are there. And the initiative for their own development, which they recently traded away the Jain Global Business Corporation. So some things have been traded for big global business people, but we have to realize that there are some things we have to go out of our spiritualities or some traditions. Every time we cannot stick on to some traditions. We have to think about the nature and welfare of humans. Mahatma Gandhi has said that earth is enough for every man's need, but not enough for every man's greed. ಅರ್ಥಲ್ಲಿ ಒಬ್ಬ ಮನುಷ್ಯನಿಗೆ ಏನು ಬೇಕೋ ಅದು ಸಿಗುತ್ತೆ, ಬಟ್ ಅರ್ಥಲ್ಲಿ ಅದೇ ಮನುಷ್ಯನಿಗೆ ಎಷ್ಟು ಆಸೆ ಇದೆ ಅದನ್ನ ನಾವು ಫುಲ್ಫಿಲ್ ಮಾಡೋಕ್ಕೆ ಆಗಲ್ಲ ಅಂತ ಮಹಾತ್ಮ ಗಾಂಧೀಜಿ ಹ್ಯಾಸ್ ಸೆಡ್. ಸೊ ಇನ್ 12th paragraph ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ್ಯಾಟ್ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ರೈಟ್ ಇರುತ್ತೆ ಟು ಗೆಟ್ ದ ಬೇಸಿಕ್ ಮೆಟೀರಿಯಲ್. ಬಟ್ ನಾವೇನು ಮಾಡಿದ್ದೀವಿ, ಆ ಬೇಸಿಕ್ ಮೆಟೀರಿಯಲ್ಸ್ ಅಂದರೆ ನಮ್ಮ ಡಿಗ್ನಿಟಿಗಿಂತ ಮಿನಿಮಲ್ ಡಿಗ್ನಿಟಿ, ಲೈಫ್ ಆಫ್ ಡಿಗ್ನಿಟಿ, ವಾಟ್ ಎವರ್ ವಿ ವಾಂಟ್ ವಿ ಆರ್ ಗೆಟ್ಟಿಂಗ್. ಬಟ್ ನಾವೇನು ಮಾಡ್ತಿದ್ದೀವಿ, ವಿ ಆರ್ ಏಮಿಂಗ್ ಅಟ್ ಮೋರ್. ವಿ ಆರ್ ವಾಂಟ್ ಆರ್ ಲೈಫ್ ಟು ಬಿ ಕಲರ್ಫುಲ್. ಆದ್ದರಿಂದ ನಾವು ಮೋರ್ ಕನ್ಸಂಪ್ಷನ್ ಮಾಡ್ತಿದ್ದೀವಿ. ಇದರಿಂದ ವಿ ವಿಲ್ ಬಿ ಸಮ್ ಡೇ disappointed and we will be suffering. There is a person called Henry David Thoreau. He had said that superfluous wealth can buy superfluities, which means that we can get more wealth. ಜೊತೆಗೆ ಆ ವೆಲ್ತ್ ಜೊತೆ superfluities ಅಂದರೆ we get some unnecessary contamination. ಸೊ ಜಾಸ್ತಿ ವೆಲ್ತ್ ಬಂದರೆ ಅದರಿಂದ ನಮಗೆ ಕಂಟ್ಯಾಮಿನೇಷನ್ನು ಹಾಗೆ ಜಾಸ್ತಿ ಬರುತ್ತೆ. ಮನಿ ಕ್ಯಾನ್ ಬೈ ಎವ್ರಿಥಿಂಗ್ ಬಟ್ ಇಟ್ ಕ್ಯಾನಾಟ್ ಬೈ ದ ನೆಸೆಸಿಟಿ ಆಫ್ ಸೋಲ್. ಓನ್ಲಿ ಹ್ಯುಮ್ಯಾನಿಟಿ ಕ್ಯಾನ್ ಬೈ ದ ನೆಸೆಸಿಟಿ ಆಫ್ ಸೋಲ್. ದಟ್ ಈಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ದ ಹ್ಯಾಪಿನೆಸ್ ಇಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಮನಿ, ಇಟ್ ಈಸ್ ರೆಸ್ಪೆಕ್ಟ್ ಟು ದ ಹ್ಯುಮ್ಯಾನಿಟಿ. ನಿಮ್ಮ ಹ್ಯುಮ್ಯಾನಿಟಿ ಇದ್ದರೆ ಯು ವಿಲ್ ಬಿ ಕಂಟೆಂಟೆಡ್ ಇನ್ ಯೋರ್ ಲೈಫ್. ವಿ ಶಲ್ shop whatever we need because we have to protect our earth. This completes the lesson.